ಅಕ್ಕಿಗೆ ಕನ್ನವನ್ನ ಹಾಕಲಾಗಿದೆ. ಅಕ್ಕಿ ತೂಕದಲ್ಲಿ ಮಹಾ ಮೋಸ ನಡೆದಿದೆ. ಸಂಬೂರು ನ್ಯಾಯಬೆಲೆ ಅಂಗಡಿಯಲ್ಲಿ ಬಡವರಿಗೆ ಮೋಸ ಮಾಡಿದ್ದಾರೆ. ಅಕ್ಕಿ ತೂಕದಲ್ಲಿ ಮಹಾ ಮೋಸ ನಡೆದಿದೆ. ಪ್ರತಿ ತಿಂಗಳು 2 ರಿಂದ 3 ಕೆಜಿ ಅಕ್ಕಿ ತೂಕದಲ್ಲಿ ಚೀಟಿಂಗ್. ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದಲ್ಲಿ ಮಹಾ ಮೋಸ ನಡೆದಿರೋದು. ನ್ಯಾಯಬೆಲೆ ಅಂಗಡಿ ಮ್ಯಾನೇಜರ್ ರವಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರವಿಗೆ ಬೆಂಡೆತ್ತಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸಂಗೂರು ಗ್ರಾಮಸ್ಥರು. ಎಲೆಕ್ಟ್ರಾನಿಕ್ ತೂಕದಲ್ಲಿ 20 ರೂಪಾಯಿಗೆ 3 ಕೆಜಿ ಕಡಿಮೆ ತೂಕ ತೋರಿಸ್ತಾ ಇತ್ತು. ಇದನ್ನ ಗಮನಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಆನಂತರ ಮ್ಯಾನೇಜರ್ ರವಿಗೆ ಬೆಂಡೆತ್ತಿದ್ದಾರೆ ಗ್ರಾಮಸ್ಥರು. ಅಕ್ಕಿಗೂ ಕೂಡ ಕನ್ನ ಹಾಕ್ತಾ ಇದ್ದಾರೆ. ಅಕ್ಕಿ ತೂಕದಲ್ಲೂ ಕೂಡ ಮಹಾ ಮೋಸ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ತಿನ್ನುವಂತ ಅಕ್ಕಿಯಲ್ಲೂ ಕೂಡ ಮಹಾ ಮೋಸ. ಯಾವ ರೀತಿಯಾಗಿ ಮೋಸ ಮಾಡ್ತಾ ಇದ್ದ, ಜೊತೆಗೆ ಯಾವಾಗಿಂದ ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ದ? ಈಗ ಈತನ ಲೈಸೆನ್ಸ್ ಏನಾದ್ರೂ ಕ್ಯಾನ್ಸಲ್ ಮಾಡಿಸುವಂತ ಕೆಲಸಗಳೇನಾದ್ರೂ ಆಗಿದ್ಯಾ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವೀರೇಶ್. ಖಂಡಿತ ಅಶ್ವಿನಿ, ಏನಂದ್ರೆ ಬಡವರಿಗೆ ನೀಡ್ತಕ್ಕಂತ ಏನು ಅನ್ನಭಾಗ್ಯ ಅಕ್ಕಿಯಲ್ಲಿ ಕೂಡ ಏನು ನ್ಯಾಯಬೆಲೆ ಅಂಗಡಿಯ ಮ್ಯಾನೇಜರ್ ರವಿ ಎಂಬಾತ ಇದೀಗ ಅನ್ನಭಾಗ್ಯ ಅಕ್ಕಿಯಲ್ಲಿ ಕನ್ನ ಮಾಡ್ತಾರಂತ ಸಂದರ್ಭದಲ್ಲಿ ಗ್ರಾಮಸ್ಥರು ಹಿಡಿದು ಆತನನ್ನ ಥಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ. ಯಾಕಂದ್ರೆ ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ರವಿ ಮ್ಯಾನೇಜರ್ ಎಂಬಾತ ಏನು ಅಂಗನವಾಡಿಯ ಅದು ನ್ಯಾಯಬೆಲೆ ಅಂಗಡಿಯ ಏನು ಮ್ಯಾನೇಜರ್ ಇದ್ದಾನೆ, ಆತ ಪ್ರತಿ ತಿಂಗಳು 3-4 ತಿಂಗಳಿಂದ ಒಂದು ಪ್ರತಿ 20 ಕೆಜಿ ತೂಕದಲ್ಲಿ 3-4 ಕೆಜಿ ಕಡಿಮೆ ತೂಕವನ್ನ ಕೊಡ್ತಾ ಇದ್ದೆ. ಇವತ್ತು ಗ್ರಾಮಸ್ಥರು ಏಕಾಏಕಿ ತೂಕದಲ್ಲಿ ಅದು ಪ್ರಮಾಣ ಹೆಚ್ಚು ಕಡಿಮೆ ಆಗಿದೆ. ಹಾಗೆ ತೂಕದಲ್ಲಿ ಎಲೆಕ್ಟ್ರಾನಿಕ್ ಯಂತ್ರ ಅದು ಬಂದ್ ಆಗಿದೆ. ಹೀಗಾಗಿ ಅವ್ರು ಗಮನಿಸಿದಂತ ಗ್ರಾಮಸ್ಥರು ಏನು ರೇಷನ್ ತೆಗೆದುಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಬೇರೆ ಅಂಗಡಿ ಒಂದರಲ್ಲಿ ತೂಕ ಮಾಡಿದ್ದಾರೆ. ತೂಕ ಮಾಡಿದ ತಕ್ಷಣ ದಿಢೀರ್ನ 3-4 ಕೆಜಿ ಕೂಡ ಅದು ಕಡಿಮೆ ತೋರಿಸಿದೆ. ಹೀಗಾಗಿ ಸುಮಾರು 4-5 ಜನರು ಕೂಡ ಬೇರೆ ಬೇರೆ ಅಂಗಡಿಗಳಲ್ಲಿ ತೂಕ ಮಾಡಿದ ನಂತರ ಕಡಿಮೆ ಇರೋದಾಗಿ ಪತ್ತೆ ಹಚ್ಚಿದ ತಕ್ಷಣ ಏನೋ ನ್ಯಾಯಬೆಲೆ ಅಂಗಡಿಗೆ ತಕ್ಷಣ ಗ್ರಾಮಸ್ಥರೆಲ್ಲರೂ ಮುತ್ತಿಗೆ ಹಾಕಿ ಆತನನ್ನ ಥಳಿಸಿದ್ದಾರೆ. ಜೊತೆಗೆ ಸ್ಥಳಕ್ಕೆ ಹಾವೇರಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನ ನಿಯಂತ್ರಿಸಿ ಇದೀಗ ಆತನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ಅನ್ನಭಾಗ್ಯ ಅಕ್ಕಿಯಲ್ಲಿ ಕೂಡ ಈ ರೀತಿಯಾದಂತ ಕನ್ನ ನಡೀತಾ ಇರೋದು ಮತ್ತು ಸರ್ಕಾರ ಕಣ್ಣು ಮುಚ್ಚಿ ಎಲ್ಲ ಒಂದ್ ಕಡೆ ಕುಳಿತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಥಳೀಯ ಮಟ್ಟದಲ್ಲಿ ಫುಡ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರೆಲ್ಲರೂ ಕೂಡ ಇಂಥ ಒಂದು ಘಟನೆಯನ್ನ ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ಕೂಡ ವೀಕ್ಷಣೆ ಮಾಡ್ಬೇಕಾಗುತ್ತೆ. ಆದ್ರೆ ಅಧಿಕಾರಿಗಳು ಒಂದ್ ಕಡೆ ಕಚೇರಿಯಲ್ಲಿ ಕೂತ್ಕೊಂಡು ಇಲ್ಲಿಗೆ ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲಿ ಏನ್ ನಡೀತೆ ಏನ್ ನಡೆಯಲ್ಲ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಆದ್ರೆ ಅವರೆಲ್ಲರೂ ಕೂಡ ಕಣ್ಮುಚ್ಚಿ ಕೂಳ್ತಾ ಇರೋದ್ರಿಂದ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದ್ವು. ಅದರಲ್ಲೂ ಕೂಡ ಬಡವರಿಗೆ ನೀಡತಕ್ಕಂಥ ಈ ಒಂದು ಅನ್ನಭಾಗ್ಯ ಅಕ್ಕಿಯಲ್ಲೂ ಕೂಡ ಮಹಾ ಮೋಸ ನಡೆದಿರುವಂತದ್ದು. ಹೀಗಾಗಿ ಗ್ರಾಮಸ್ಥರು ಇವತ್ತೀಗ ಆಕ್ರೋಶ ವ್ಯಕ್ತಪಡಿಸಿ ಆತನನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಶ್ವಿನಿ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.